ಹೆಣ್ಣು ಮಗು ಹುಟ್ಟಿದೆ ಅನ್ನೋ ಒಂದು ಕಾರಣಕ್ಕಾಗಿ ಸ್ವತಃ ತಂದೆಯಿಂದಲೇ ಮಗುವಿಗೆ ವಿಷಪ್ರಾಶನ ಮಾಡಿರುವಂಥ ಗಂಭೀರವಾದಂಥ ಆರೋಪ ಕೇಳಿ ಬಂದಿರುವಂಥದ್ದು ಸದ್ಯ ಬೆಳಗಾವಿಯ ಬಿಮ್ಸ್ ಆವರಣದಲ್ಲಿ ಇರುವಂಥದ್ದು. ಕುಟುಂಬಸ್ಥರು ಕೂಡ ಈಗಾಗಲೇ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಬೆಳಗಾವಿ ತಾಲೂಕಿನ ಉಕ್ಕಡ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ದಾರುಣ ಘಟನೆ ನಡೆದಿರುವಂಥದ್ದು. ಅಮಾನವೀಯ ಘಟನೆ ಕೂಡ ನಡೆದಿರುವಂಥದ್ದು. ಪತಿ ಹಾಗೂ ಏನು ಪತ್ನಿ ಪೋಷಕರು ಈಗ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಕಳೆದ 15 ದಿನಗಳ ಹಿಂದೆ ಜನಿಸಿದ್ದ ಹೆಣ್ಣು ಮಗು ಈಗ ಏಕಾಏಕಿ ಸಾವನ್ನಪ್ಪಿರುವಂಥದ್ದು. ಇವತ್ತು ಮಧ್ಯಾಹ್ನ ಆತ ಮಧ್ಯಾಹ್ನ ಮಗಳನ್ನು ನೋಡಲು ಬಂದಿದ್ದಂಥ ತಂದೆ ಈ ಹೆರಿಗೆ ಹಿನ್ನೆಲೆಯಲ್ಲಿ ತವರು ಮನೆಯಲ್ಲಿ ಶೀಲಾ ಕೂಡ ಇದ್ಲು. ಈ ಒಂದು ಸಂದರ್ಭದಲ್ಲಿ ಆಕೆಯನ್ನು ಮತ್ತು ಮಗಳನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಹತ್ತಿಗೆ ಬೆಳೆಗೆ ಹಾಕುವಂಥ ಔಷಧಿಯನ್ನು ಮಗುವಿಗೆ ಹಾಕಿದ್ದಾನೆ ಅನ್ನೋ ಒಂದು ಆರೋಪವನ್ನು ಸದ್ಯ ಈಗ ಮಾಡ್ತಿರುವಂಥದ್ದು. ಗ್ರಾಮಸ್ಥರು ಕೂಡ ಕಣ್ಣೀರನ್ನು ಹಾಕ್ತಿರುವಂಥದ್ದು. ವಿಷಯವನ್ನು ಇಕ್ಕಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಸ್ವತಃ ಈಗ ಇಲ್ಲಿ ಕುಟುಂಬಸ್ಥರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಏನಾಗೈತ್ರಿ? ನಮ್ಮ ಗಂಡ್ರು ಬಂದಿರ್ರಿ, 2 ಗಂಟೆಗೆ ಬಂದಿರ್ರಿ. ಹೊರಗೆ ಕೂತಿರ್ರಿ. ಅದ್ರಾಗ ನಾನು ಮಲ್ಕೊಂಡಿ, ಹುಡುಗಿ ಮಲ್ಕೊಂಡಿತ್ರಿ. ಅದಕ್ಕೆ ಮನೆ ಕುಡಿಸಿ ಆಗ ಮಲ್ಸಿನ್ರಿ. ಆ ಹುಡುಗಿ ಬಾಜುಗೆ ಮ್ಯಾಲ ಕೂತಿ ಹುಡುಗಿ ಬಾಜು ಕೂತಿರ್ರಿ. ಹೆಣ್ಮಾಡಂದ ನಂಗೆ ನೀರು ಹತ್ತಿತ್ರಿ. ನನ್ನ ಎಬ್ಸಾತಿರ್ರಿ. ಅದ್ರಾಗ ಎಳ್ಕೊಡ್ಕನ ಹುಡುಗಿ ಬಾಯಂದ ಮುಗ್ನ್ಯಾನ ಬುರುಗ್ ಬತ್ರಿ. ಹಾಲಿಗೈತಿ ಬುರುಗ್ ಬರಾಕತ್ರಿ. ಬರೋಣ ಅಟ್ರಾನ ಮತ್ತಿನ ಕರಿಂದಿ ಅಟ್ರಾನ ಎಬ್ಸ್ಕೊಂಡ್ರಿ ಹುಡುಗಿನ್ರಿ. ಆತ ಹತ್ತಿ ನೀವು ವಾಸ ಬರಾಕತ್ರಿ. ಮನೆಯೆಲ್ಲ ಅವ್ನು ಬರ್ತಿಕಪ್ಪ ಎಲ್ಲ ಏನೂ ಆಸರಾಕಿಲ್ರಿ. ಅವ್ನು ಬಂದು ಕುತ್ತಗಜಾಗ ವಾಸ ಬಂದೈತ್ರಿ. ಅದೇ ಐತ್ರಿ. ನಾ ಬಾಟ್ಲಿ ನೋಡಿಲ್ ಕಟ್ಸರಿ ಆ ವಾಸ ಬಂದೈತ್ರಿ. ಅವ್ನು ಕುತ್ತಗಜಕ್ರಿ. ಮಗಳಿಗೆ 15 ದಿನ ಆಗಿತ್ತು. ಆದರೆ ಈ ರೀತಿಯಾದಂಥ ಕೃತ್ಯವನ್ನ ಆತ ಎಸಗಿದ್ದಾನೆ. ಅದಕ್ಕೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹೆಣ್ಣು ಮಗು ಹುಟ್ಟಿದೆ ಅನ್ನೋ ಒಂದು ಕಾರಣಕ್ಕಾಗಿ ಸ್ವತಃ ತಂದೆಯಿಂದಲೇ ಮಗುವಿಗೆ ವಿಷಪ್ರಾಶನ ಮಾಡಿರುವಂಥ ಗಂಭೀರವಾದಂಥ ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯ ಬೆಳಗಾವಿಯ ಬಿಮ್ಸ್ ಆವರಣದಲ್ಲಿ ಇರುವಂಥದ್ದು. ಕುಟುಂಬಸ್ಥರು ಕೂಡ ಈಗಾಗಲೇ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಬೆಳಗಾವಿ ತಾಲೂಕಿನ ಉಕ್ಕಡ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ದಾರುಣ ಘಟನೆ ನಡೆದಿರುವಂಥದ್ದು. ಅಮಾನವೀಯ ಘಟನೆ ಕೂಡ ನಡೆದಿರುವಂಥದ್ದು. ಪತಿ ಹಾಗೂ ಪತ್ನಿ ಪೋಷಕರು ಈಗ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಕಳೆದ 15 ದಿನಗಳ ಹಿಂದೆ ಜನಿಸಿದ್ದ ಹೆಣ್ಣು ಮಗು ಈಗ ಏಕಾಏಕಿ ಸಾವನ್ನಪ್ಪಿರುವಂಥದ್ದು. ಇವತ್ತು ಮಧ್ಯಾಹ್ನ ಆತ ಮಧ್ಯಾಹ್ನ ಮಗಳನ್ನು ನೋಡಲು ಬಂದಿದ್ದಂಥ ತಂದೆ ಈ ಹೆರಿಗೆ ಹಿನ್ನೆಲೆಯಲ್ಲಿ ತವರು ಮನೆಯಲ್ಲಿ ಶೀಲಾ ಕೂಡ ಇದ್ಲು. ಈ ಒಂದು ಸಂದರ್ಭದಲ್ಲಿ ಆಕೆಯನ್ನು ಮತ್ತು ಮಗಳನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಹತ್ತಿಗೆ ಬೆಳೆಗೆ ಹಾಕುವಂಥ ಔಷಧಿಯನ್ನು ಮಗುವಿಗೆ ಹಾಕಿದ್ದಾನೆ ಅನ್ನೋ ಒಂದು ಆರೋಪವನ್ನು ಸದ್ಯ ಈಗ ಮಾಡ್ತಿರುವಂಥದ್ದು. ಗ್ರಾಮಸ್ಥರು ಕೂಡ ಕಣ್ಣೀರನ್ನು ಹಾಕ್ತಿರುವಂಥದ್ದು. ವಿಷಯವನ್ನು ಇಕ್ಕಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಸ್ವತಃ ಈಗ ಇಲ್ಲಿ ಕುಟುಂಬಸ್ಥರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಏನಾಗೈತ್ರಿ? ನಮ್ಮ ಗಂಡ್ರು ಬಂದಿರ್ರಿ, 2 ಗಂಟೆಗೆ ಬಂದಿರ್ರಿ. ಹೊರಗೆ ಕೂತಿರ್ರಿ. ಅದ್ರಾಗ ನಾನು ಮಲ್ಕೊಂಡಿ, ಹುಡುಗಿ ಮಲ್ಕೊಂಡಿತ್ರಿ. ಅದಕ್ಕೆ ಮನೆ ಕುಡಿಸಿ ಆಗ ಮಲ್ಸಿನ್ರಿ. ಆ ಹುಡುಗಿ ಬಾಜುಗೆ ಮ್ಯಾಲ ಹುಡುಗಿ ಬಾಜು ಕೂತಿರ್ರಿ. ಹೆಣ್ಮಾಡಂದ ನಂಗೆ ನೀರು ಹತ್ತಿತ್ರಿ. ನನ್ನ ಎಬ್ಸಾತಿರ್ರಿ. ಅದ್ರಾಗ ಎಳ್ಕೊಡ್ಕನ ಹುಡುಗಿ ಬಾಯಂದ ಮುಗ್ನ್ಯಾನ ಬುರುಗ್ ಬತ್ರಿ. ಹಾಲಿಗೈತಿ ಬುರುಗ್ ಬರಾಕತ್ರಿ. ಬರೋಣ ಅಟ್ರಾನ ಮತ್ತಿನ ಕರಿಂದಿ ಅಟ್ರಾನ ಎಬ್ಸ್ಕೊಂಡ್ರಿ ಹುಡುಗಿನ್ರಿ. ಆತ ಹತ್ತಿ ನೀವು ವಾಸ ಬರಾಕತ್ರಿ. ಮನೆಯೆಲ್ಲ ಅವ್ನು ಬರ್ತಿಕಪ್ಪ ಎಲ್ಲ ಏನೂ ಆಸರಾಕಿಲ್ರಿ. ಅವ್ನು ಬಂದು ಕುತ್ತಗಜಾಗ ವಾಸ ಬಂದೈತ್ರಿ. ಅದೇ ಐತ್ರಿ. ನಾ ಬಾಟ್ಲಿ ನೋಡಿಲ್ ಕಟ್ಸರಿ ಆ ವಾಸ ಬಂದೈತ್ರಿ. ಅವ್ನು ಕುತ್ತಗಜಕ್ರಿ. ಮಗಳಿಗೆ 15 ದಿನ ಆಗಿತ್ತು. ಆದರೆ ಈ ರೀತಿಯಾದಂಥ ಕೃತ್ಯವನ್ನ ಆತ ಎಸಗಿದ್ದಾನೆ. ಅದಕ್ಕೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹೆಣ್ಣು ಮಗು ಹುಟ್ಟಿದೆ ಅನ್ನೋ ಒಂದು ಕಾರಣಕ್ಕಾಗಿ ಸ್ವತಃ ತಂದೆಯಿಂದಲೇ ಮಗುವಿಗೆ ವಿಷಪ್ರಾಶನ ಮಾಡಿರುವಂಥ ಗಂಭೀರವಾದಂಥ ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯ ಬೆಳಗಾವಿಯ ಬಿಮ್ಸ್ ಆವರಣದಲ್ಲಿ ಇರುವಂಥದ್ದು. ಕುಟುಂಬಸ್ಥರು ಕೂಡ ಈಗಾಗಲೇ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಬೆಳಗಾವಿ ತಾಲೂಕಿನ ಉಕ್ಕಡ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ದಾರುಣ ಘಟನೆ ನಡೆದಿರುವಂಥದ್ದು. ಅಮಾನವೀಯ ಘಟನೆ ಕೂಡ ನಡೆದಿರುವಂಥದ್ದು. ಪತಿ ಹಾಗೂ
ಏನು ಪತ್ನಿ ಪೋಷಕರು ಈಗ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಕಳೆದ 15 ದಿನಗಳ ಹಿಂದೆ ಜನಿಸಿದ್ದ ಹೆಣ್ಣು ಮಗು ಈಗ ಏಕಾಏಕಿ ಸಾವನ್ನಪ್ಪಿರುವಂಥದ್ದು. ಇವತ್ತು ಮಧ್ಯಾಹ್ನ ಆತ ಏನು ಮಧ್ಯಾಹ್ನ ಮಗಳನ್ನು ನೋಡಲು ಬಂದಿದ್ದಂಥ ತಂದೆ ಈ ಹೆರಿಗೆ ಹಿನ್ನೆಲೆಯಲ್ಲಿ ತವರು ಮನೆಯಲ್ಲಿ ಶೀಲಾ ಕೂಡ ಇದ್ಲು. ಈ ಒಂದು ಸಂದರ್ಭದಲ್ಲಿ ಆಕೆಯನ್ನು ಮತ್ತು ಮಗಳನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಹತ್ತಿಗೆ ಬೆಳೆಗೆ ಹಾಕುವಂಥ ಏನು ಔಷಧಿಯನ್ನು ಮಗುವಿಗೆ ಹಾಕಿದ್ದಾನೆ ಅನ್ನೋ ಒಂದು ಆರೋಪವನ್ನು ಸದ್ಯ ಈಗ ಮಾಡ್ತಿರುವಂಥದ್ದು. ಏನು ಗ್ರಾಮಸ್ಥರು ಕೂಡ ಕಣ್ಣೀರನ್ನು ಹಾಕ್ತಿರುವಂಥದ್ದು, ವಿಷಯವನ್ನು ಇಕ್ಕಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಸ್ವತಃ ಈಗ ಇಲ್ಲಿ ಕುಟುಂಬಸ್ಥರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ ಏನಾಗೈತ್ರಿ? ಏನಾಗೈತಮ್ಮ? ನಮ್ಮ ಗಂಡ್ರು ಬಂದಿರ್ರಿ 2 ಗಂಟೆಗೆ ಬಂದಿರ್ರಿ. ಹೊರಗೆ ಕೂತಿರ್ರಿ. ಅದ್ರಾಗ ನಾನು ಮಲ್ಕೊಂಡಿ, ಹುಡುಗಿ ಮಲ್ಕೊಂಡಿತ್ರಿ. ಅದ್ರ ಮಲಿ ಕುಡಿಸಿ ಆಗ ಮಲಸಿನ್ರಿ. ಅವನ ಆ ಹುಡುಗಿ ಬಾಜುಗೆ ಮ್ಯಾಲ ಕೂತಿ ಹುಡುಗಿ ಬಾಜು ಕೂತಿರ್ರಿ. ಹೆಣ್ಮಾಡಂದ ನಂಗೆ ನೀರು ಹತ್ತಿತ್ರಿ. ನನ್ನ ಎಬ್ಸಾತಿರ್ರಿ. ಅದ್ರಾಗ ಎಳ್ಕೊಡ್ಕನ ಹುಡುಗಿ ಬಾಯಂದ ಮೂನ್ಯಾನ ಬುರುಗ್ ಬತ್ರಿ. ಬುರುಗ್ ಹಾಲಿಗೈತಿ. ಬುರುಗ್ ಬರಾಕತ್ರಿ. ಬರೋಣ ಅಟ್ರಾನ ಮತ್ತಿನ ಕರಿಂದಿ. ಅಟ್ರಾನ ಎಬ್ಸ್ಕೊಂಡ್ರಿ ಹುಡುಗಿನ್ರಿ. ಆತ ಹತ್ತಿ ನೀವು ವಾಸ್ ಬರಾಕತ್ರಿ. ಮನೆಯೆಲ್ಲ ಅವ್ನು ಬರ್ತಿಕಪ್ಪೆಲ್ಲ ಏನೂ ವಾಸ ರಾಕಿಲ್ರಿ. ಅವ್ನು ಬಂದು ಕುತ್ತಗ ಜಗ್ನ ವಾಸ ಬಂದೈತ್ರಿ. ಅದೇ ಐತ್ರಿ. ನಾ ಬಾಟ್ಲಿ ನೋಡಿಲ್ ಕಟ್ಸರಿ ಆ ವಾಸ್ ಬಂದೈತ್ರಿ. ಅವ್ನು ಕುತ್ತಗ ಜಕ್ರಿ. ಮಗಳಿಗೆ 15 ದಿನ ಆಗಿತ್ತು, ಆದರೆ ಈ ರೀತಿಯಾದಂಥ ಕೃತ್ಯವನ್ನು ಆತ ಎಸಗಿದ್ದಾನೆ. ಅದಕ್ಕೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹೆಣ್ಣು ಮಗು ಹುಟ್ಟಿದೆ ಅನ್ನೋ ಒಂದು ಕಾರಣಕ್ಕಾಗಿ ಸ್ವತಃ ತಂದೆಯಿಂದಲೇ ಮಗುವಿಗೆ ವಿಷಪ್ರಾಶನ ಮಾಡಿರುವಂಥ ಗಂಭೀರವಾದಂಥ ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯ ಬೆಳಗಾವಿಯ ಬಿಮ್ಸ್ ಆವರಣದಲ್ಲಿ ಇರುವಂಥದ್ದು. ಕುಟುಂಬಸ್ಥರು ಕೂಡ ಈಗಾಗಲೇ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಬೆಳಗಾವಿ ತಾಲೂಕಿನ ಉಕ್ಕಡ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ದಾರುಣ ಘಟನೆ ನಡೆದಿರುವಂಥದ್ದು. ಅಮಾನವೀಯ ಘಟನೆ ಕೂಡ ನಡೆದಿರುವಂಥದ್ದು. ಪತಿ ಹಾಗೂ ಏನು ಪತ್ನಿ ಪೋಷಕರು ಈಗ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಕಳೆದ 15 ದಿನಗಳ ಹಿಂದೆ ಜನಿಸಿದ್ದ ಹೆಣ್ಣು ಮಗು ಈಗ ಏಕಾಏಕಿ ಸಾವನ್ನಪ್ಪಿರುವಂಥದ್ದು. ಇವತ್ತು ಮಧ್ಯಾಹ್ನ ಆತ ಏನು ಮಧ್ಯಾಹ್ನ ಮಗಳನ್ನು ನೋಡಲು ಬಂದಿದ್ದಂಥ ತಂದೆ ಈ ಹೆರಿಗೆ ಹಿನ್ನೆಲೆಯಲ್ಲಿ ತವರು ಮನೆಯಲ್ಲಿ ಶೀಲಾ ಕೂಡ ಇದ್ಲು. ಈ ಒಂದು ಸಂದರ್ಭದಲ್ಲಿ ಆಕೆಯನ್ನು ಮತ್ತು ಮಗಳನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಹತ್ತಿಗೆ ಬೆಳೆಗೆ ಹಾಕುವಂಥ ಏನು ಔಷಧಿಯನ್ನು ಮಗುವಿಗೆ ಹಾಕಿದ್ದಾನೆ ಅನ್ನೋ ಒಂದು ಆರೋಪವನ್ನು ಸದ್ಯ ಈಗ ಮಾಡ್ತಿರುವಂಥದ್ದು. ಏನು ಗ್ರಾಮಸ್ಥರು ಕೂಡ ಕಣ್ಣೀರನ್ನು ಹಾಕ್ತಿರುವಂಥದ್ದು, ವಿಷಯವನ್ನು ಇಕ್ಕಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಸ್ವತಃ ಈಗ ಇಲ್ಲಿ ಕುಟುಂಬಸ್ಥರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ ಏನಾಗೈತ್ರಿ? ಏನಾಗೈತಮ್ಮ? ನಮ್ಮ ಗಂಡ್ರು ಬಂದಿರ್ರಿ. 2 ಗಂಟೆಗೆ ಬಂದಿರ್ರಿ. ಹೊರಗೆ ಕೂತಿರ್ರಿ. ಅದ್ರಾಗ ನಾನು ಮಲ್ಕೊಂಡಿ, ಹುಡುಗಿ ಮಲ್ಕೊಂಡಿತ್ರಿ. ಅದ್ರ ಮಲಿ ಕುಡಿಸಿ ಆಗ ಮಲಸಿನ್ರಿ. ಅವನ ಆ ಹುಡುಗಿ ಬಾಜುಗೆ ಮ್ಯಾಲ ಹುಡುಗಿ ಬಾಜು ಕೂತಿರ್ರಿ. ಹೆಣ್ಮಾಡಂದ ನಂಗೆ ನೀರು ಹತ್ತಿತ್ರಿ. ನನ್ನ ಎಬ್ಸಾತಿರ್ರಿ. ಅದ್ರಾಗ ಎಳ್ಕೊಡ್ಕನ ಹುಡುಗಿ ಬಾಯಂದ ಮೂನ್ಯಾನ ಬುರುಗ್ ಬತ್ರಿ. ಬುರುಗ್ ಹಾಲಿಗೈತಿ. ಬುರುಗ್ ಬರಾಕತ್ರಿ. ಬರೋಣ ಅಟ್ರಾನ ಮತ್ತಿನ ಕರಿಂದಿ. ಅಟ್ರಾನ ಎಬ್ಸ್ಕೊಂಡ್ರಿ ಹುಡುಗಿನ್ರಿ. ಆತ ಹತ್ತಿ ನೀವು ವಾಸ ಬರಾಕತ್ರಿ. ಮನೆಯೆಲ್ಲ ಅವ್ನು ಬರ್ತಿಕಪ್ಪೆಲ್ಲ ಏನೂ ವಾಸ ರಾಕಿಲ್ರಿ. ಅವ್ನು ಬಂದು ಕುತ್ತಗ ಜಗ್ನ ವಾಸ ಬಂದೈತ್ರಿ. ಅದೇ ಐತ್ರಿ. ನಾ ಬಾಟ್ಲಿ ನೋಡಿಲ್ ಕಟ್ಸರಿ ಆ ವಾಸ್ ಬಂದೈತ್ರಿ. ಅವ್ನು ಕುತ್ತಗ ಜಕ್ರಿ. ಮಗಳಿಗೆ 15 ದಿನ ಆಗಿತ್ತು, ಆದರೆ ಈ ರೀತಿಯಾದಂಥ ಕೃತ್ಯವನ್ನು ಆತ ಎಸಗಿದ್ದಾನೆ. ಅದಕ್ಕೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.